ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬೇಡಿಕೆ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಪಬ್ಲಿಕ್ ಟಿವಿ ವರದಿಯ ಫಟಾಫಟ್ ಇಂಪ್ಯಾಕ್ಟ್ ಆಗಿದೆ. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಜೆಇ ಶ್ರೀಪಾದ್ ಕುಲಕರ್ಣಿ ಮತ್ತು ಪಿಡಿಒ ಮಂಜುಶ್ರೀ ಅಮಾನತುಗೊಂಡಿರೋರು ಇಬ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆಯ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಗುತ್ತಿಗೆದಾರನ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ ಸಂಬಂಧ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ರಸ್ತೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬೇಡಿಕೆ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರ ಮಾಡಿತ್ತು. ಇದರ ವರದಿಯನ್ನ ಗಮನಿಸಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಕೂಡಲೇ ಇಲಾಖಾ ತನಿಖೆಗೂ ಮೊದಲೇ ಅವರ ಅಮಾನತ್ತಾಗಬೇಕು ಅನ್ನುವಂತಹ ಆದೇಶವನ್ನ ಮಾಡಿದ್ದು. ಇಬ್ಬರು ಜೆಇ ಶ್ರೀಪಾದ್ ಕುಲಕರ್ಣಿ ಮತ್ತು ಪಿಡಿಒ ಮಂಜುಶ್ರೀ ಇಬ್ಬರನ್ನ ಅಮಾನತು ಮಾಡಲಾಗಿದೆ. ಟೋಟಲ್ 8% ಕಮಿಷನ್ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಡಲಾಗಿತ್ತು ಈ ಕೇಸ್ನಲ್ಲಿ. ನಾವ್ ಎಲ್ಲಾ ಮಾಡಿರ್ತೇವು, ನೀವು ನೋಡ್ರಿ ಒಂದ್ ಬಿಡ್ರಿ 2 ಬಿಡ್ರಿ ಅಂದ. ಇಲ್ರಿ ಸರ್ ನನಗೆ 5 ಬೇಕು ಅಂತ ಅಂದಾರ. ಪಿಡಿಒ ಮೇಡಮ್ ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ್. ಎಸ್ಟಿಮೇಟ್ ಮಾಡ್ತೇವ್, MB ಬರೀತೇವು, ಎಲ್ಲಾ ಮಾಡ್ತೇವು, ಟೈಪ್ ಮಾಡಿಸ್ತೇವ್, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದ್ ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು. ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಂದೆ ಹೋಗಿದ್ದೇವೆ. ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವು, ನಾವೇ ಮಾಡ್ತೇವೆ. ಎಸ್ಟಿಮೇಟ್ ಮಾಡ್ತೇವೆ, ಆ ಸ್ಯಾಂಕ್ಷನ್ ನಾವೇ ಎಲ್ಲಾ ಗೈಡೆನ್ಸ್ ಕೊಡ್ತೇವೆ. ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರು ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋತ್ ಹೇಳ್ಯಾರ ನೋಡ್ರಿ. ಈಗ ರೀ 51,612 ಇವ್ರದ್ದು GST ಆಗ್ತದ 12%. AWದು 3%, ನಮ್ದು 5%, 8% ಹಚ್ಚಿನಿ. PDO ಒಂದು 5% ಹೇಳ್ಯಾರ. ನೀವು ಹೆಂಗಂತೀರಿ ಹಂಗ ನಿಮ್ಮ ಮೇಲೆ ಡಿಪೆಂಡ್. ಸೊ ಕಾಮಗಾರಿಗೆ ಗುತ್ತಿಗೆದಾರನ ಬಳಿ ಪರ್ಸೆಂಟೇಜ್ ವ್ಯವಹಾರ ನಡೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ದೃಶ್ಯ ಸಮೇತವಾಗಿ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಜೆಇ ಹೇಗೆ ಡೀಲ್ಗೆ ಎಳೆದಿದ್ರು, ಅದರಲ್ಲಿ ಅವರ ಪಾಲೆಷ್ಟು, ಪಿಡಿಒ ಪಾಲೆಷ್ಟು ಮತ್ತು AWE ಅವರಿಗೆ ಎಷ್ಟು ಹೋಗಬೇಕು ಮತ್ತು ಇವರ ಕೆಲಸ ಎಷ್ಟಿರುತ್ತೆ, ಅವರು ಕೇವಲ ಅವರ ಒಂದು ದಿನದ ಕೆಲಸಕ್ಕೆ ಅವರು 5% ಕೇಳಿದ್ದಾರೆ, ಅದು ನಿಮಗೆ ಬಿಟ್ಟಿದ್ದು ಅಂತೆಲ್ಲ ಮಾತುಕತೆ ನಡೆಸಿರುವಂತಹ ರೆಕಾರ್ಡ್. ಈಗ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಅಮಾನತು ಮಾಡಿದ್ದಾರೆ ಇಬ್ಬರನ್ನು ಕೂಡ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್ ರೆಡ್ಡಿ, 8% ಕಮಿಷನ್ಗೆ ಬೇಡಿಕೆ ಇಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ಈಗ ಇಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಈಗ ಇಲಾಖಾ ತನಿಖೆಗೂ ಕೂಡ ಸೂಚನೆ ಕೊಡಲಾಗಿದೆಯಾ? ಹೌದು ದಿವ್ಯಜ್ಯೋತಿ, ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಏನಂದ್ರೆ ಕಲಬುರಗಿಯ ಈ ಒಂದು ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರವಾದಂತಹ ಚಿತ್ತಾಪುರ್ನ ಗುಂಡ್ಗುರ್ತಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಡೆದಂತಹ ಕಾಮಗಾರಿ ಸಂಬಂಧ ಅಂದ್ರೆ ಅಲ್ಲಿರುವಂತಹ ಗುತ್ತಿಗೆದಾರರು ಮತ್ತು ಪಂಚಾಯತಿ ಸದಸ್ಯರಿಂದ ಅಲ್ಲಿರುವ PREಯ ಜೆಇ ಆದಂತಹ ಶ್ರೀಪಾದ್ ಕುಲಕರ್ಣಿ ಒಟ್ಟು 13% ಕಮಿಷನ್ ಅನ್ನು ಕೇಳಿದ. ಆದ್ರೆ ಆತನಿಗೆ 5%, PDO 5% ಕೇಳ್ತಾ ಇದ್ದಾರೆ ಮತ್ತು PRE ಈ ಒಂದು ಇಲಾಖೆಯ ಡಬಲಿಗೆ 3%, ಒಟ್ಟು 13% ಕೊಡಬೇಕಾಗುತ್ತೆ ಎಂಬ ಒಂದು ಹೇಳಿಕೆಯನ್ನು ಆ ಒಂದು ಗುತ್ತಿಗೆದಾರರ ಮುಂದೆ ಇಟ್ಟಿದ್ದ. ಈ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಅದಾದ ಬಳಿಕ ಏನಂದ್ರೆ ಎಚ್ಚೆತ್ತುಕೊಂಡಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಏನಂದ್ರೆ ಆ ಒಂದು ಇಲಾಖೆಯ ಖುದ್ದು ಸಚಿವರು ಕೂಡ ಅವರೇ ಆಗ್ತಾರೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗ್ತಾರೆ. ಹೀಗಾಗಿ ಕೂಡಲೇ ಆ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದು. ಆ ಒಂದು ಹಣ ಬೇಡಿಕೆ ಇಟ್ಟಂತಹ ಏನು ಜೆಇ ಇದ್ದಾನೆ, ಒಂದು ಚಿತ್ತಾಪುರ್ನ PREಯ ಜೆಇ ಆದಂತಹ ಶ್ರೀಪಾದ್ ಕುಲಕರ್ಣಿ ಮತ್ತು ಗುಂಡುಗುರ್ತಿಯ PDO ಏನಿದ್ದಾರೆ ಮಂಜುಶ್ರೀ, ಇಬ್ಬರನ್ನು ಕೂಡ ಈಗಾಗಲೇ ಏನಂದ್ರೆ ಅಮಾನತು ಮಾಡುವಂತೆ ಕಲಬುರಗಿ ಜಿಲ್ಲಾ ಪಂಚಾಯತಿ CEO ಭವರ್ ಸಿಂಗ್ ಮೀನಾ ಅವರಿಗೆ ಆದೇಶ ಮಾಡಿದ್ರು. ಅದಾದ ಬಳಿಕ ಅವರು ಈಗಾಗಲೇ ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿದೆ. ಅದೇ ರೀತಿಯಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಏನಂದ್ರೆ ಇಬ್ಬರು ಅಧಿಕಾರಿಗಳ ವಿರುದ್ಧ ಕೂಡ ಇಲಾಖಾ ತನಿಖೆ ನಡೆಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತ್ ಲೆವೆಲ್ದಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ನಡೆಯುತ್ತೆ ಎಂಬುದರ ಬಗ್ಗೆ ದಾಖಲೆಗಳ ಸಮೇತ, ವಿಡಿಯೋ ಸಮೇತ, ಸಾಕ್ಷ್ಯ ಸಮೇತ ಪಬ್ಲಿಕ್ ಟಿವಿ ಏನು ವರದಿ ಪ್ರಸಾರ ಮಾಡಿತ್ತು, ಆ ವರದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಸ್ಪಂದನೆ ಮಾಡಿ ಇಬ್ಬರನ್ನು ಅಮಾನತು ಮಾಡಿದ್ದಾರೆ. ಆದ್ರೆ ಇಲ್ಲಿ ಮುಖ್ಯ ಪ್ರಶ್ನೆ ಏನಂದ್ರೆ ಆ ಇರುವಂತಹ ಜೆಇ ಏನಿದ್ರೆ ಅಲ್ಲಿ ಒಂದಿಷ್ಟು ಬೇಡಿಕೆಯ ಹಣವನ್ನು ಇಟ್ಟಿದ್ದಾನೆ, ಅದರ ಡಬಲ್ ವರೆಗೂ ಕೂಡ ಆ ಒಂದು ಪರ್ಸೆಂಟೇಜ್ ನ ಒಂದು ಮಾತುಗಳನ್ನು ಆಡಿದ್ದ. ಕೇವಲ ಜೆಇ ಡಬಲ್ ಇ ವರೆಗೂ
ವರ್ಗು ಮಾತ್ರ ಈ ಒಂದು ಹಣದ ಬೇಡಿಕೆ ಇದೆಯಾ, ಅಥವಾ ಇಲಾಖೆಯ ಹಂತ ಹಂತದಲ್ಲೂ ಕೂಡ ಮೇಲಿನವರೆಗೂ ಕೂಡ ಅಂದ್ರೆ ಬೆಂಗಳೂರುವರೆಗೂ ಕೂಡ ಒಂದು ಅಧಿಕಾರಿಗಳ ಒಂದು ಕರಪ್ಷನ್ ಇದೆಯಾ ಎಂಬುದರ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ತನಿಖೆ ಮಾಡಿಸಬೇಕಾಗತ್ತೆ. ಸೊ ಮೊದಲನೇ ಹಂತದಲ್ಲಿ ಇಬ್ಬರು ಜನರನ್ನು ಈಗ ಅಮಾನತು ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನು ತನಿಖೆ ಮಾಡಿಸ್ತಾರೆ, ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇಂತಹದೇ ಯಾವುದೇ ಒಂದು ಸಣ್ಣ ಆಡಿಯೋ ವಿಡಿಯೋ ಬಂದ್ರೆ ಸಾಕು ಉನ್ನತ ತನಿಖೆಗೆ ಆಗ್ರಹ ಪಡಿಸ್ತಾ ಇದ್ದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ಅವರದೇ ಇಲಾಖೆಯಲ್ಲಿ ಅಧಿಕಾರಿಗಳು ನಡೆಸುತ್ತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಯಾವ ಇಲಾಖೆಯ ತನಿಖೆ ನಡೆಸ್ತಾರೆ, ಯಾವ ಉನ್ನತ ತನಿಖೆ ನಡೆಸ್ತಾರೆ ಕಾದ್ ನೋಡ್ಬೇಕಾಗಿದೆ. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ. ನಾವು ಎಲ್ಲಾ ಮಾಡಿರ್ತೇವು, ನೀವು ನೋಡ್ರಿ ಒಂದ್ ಬಿಡ್ರಿ 2 ಬಿಡ್ರಿ ಅಂದ. ಇಲ್ರಿ ಸರ್ ನನಗೆ 5 ಬೇಕು ಅಂತ ಅಂದಾರ ವಿಡಿಯೋ ಮೇಡಮ್. ನಾಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ್, ಎಸ್ಟಿಮೇಟ್ ಮಾಡ್ತೇವ್, MB ಬರೀತೇವು, ಎಲ್ಲ ಮಾಡ್ತೇವು, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ, 10 ಸಲ ಹೋಗಿ ಬರ್ತೇವೆ, ಒಂದೊಂದು ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವು, ನಾವೇ ಮಾಡ್ತೇವೆ, ಎಸ್ಟಿಮೇಟ್ ಮಾಡ್ತೇವೆ, ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರು ನಾವು 5% ತೊತ್ತೇವೆ, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋತ್ ಹೇಳ್ಯಾರ ನೋಡ್ರಿ. ಈಗ ರೀ 51,612 ಇವ್ರದ್ದು GST ಆಗ್ತದೆ 12%, AWದು 3%, ನಮ್ದು 5%, 8% ಹಚ್ಚಿನಿ. PDO ಒಂದು 5% ಹೇಳ್ಯಾರ. ನೀವು ಹೆಂಗಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್.